स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಪಾರ್ಟಿ ಆಫ್ ಇಂಡಿಯಾದ ಪರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶಪ್ಪ ಅಂತಂದ್ರೆ ಈ ಇಂಡಿ ನಗರ ಶಾಸಕರಾದ ಏನು ಇಂಡಿ ಮತಕ್ಷೇತ್ರದ ಶಾಸಕರಾದ ಯಶವಂತರಾವ್ ಪಾಟೀಲ್ರು ನಮ್ಮಲ್ಲಿ ಇಂಡಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಿಂದ ಕ್ರೀಡಾಂಗಣಕ್ಕೆ ಬಾಬಾ ಸಾಹೇಬ್ ಹೆಸರನ್ನ ಇಟ್ಟಿದ್ದಾರೆ. ಇದೇ ನಾವು ಸ್ವಾಗತ ಮಾಡ್ತೇವೆ, ಏನು ಅವ್ರಿಗೇನು ವಿರೋಧ ಮಾಡೋದಿಲ್ಲ. ಆದ್ರೆ ಗೌಡ್ರು ಯಾವಾಗ್ಲೂ ನಾ ಇತಿಹಾಸ ಮಾಡ್ತೀನಿ, ಇತಿಹಾಸ ಮರಿಬಾರ್ದು, ಏನೋ ದೊಡ್ಡ ದೊಡ್ಡ ಹೇಳ್ತಾರ, ಬದ್ಧತೆ ಅದು ಇದು. ಆದ್ರೆ ಇದೇನು ಕ್ರೀಡಾಂಗಣಕ್ಕೆ ಹೆಸರಿಟ್ಟಿರಿ ಅದಕ್ಕೆ ಸ್ವಾಗತ ಇದೆ, ಇಲ್ಲ ಅಂತ ಏನಿಲ್ಲ. ಆದ್ರ ಆ ಜಾಗದ ಇತಿಹಾಸ ನಿಮ್ಗೆ ಏನಾದ್ರೂ ಗೊತ್ತೈತಿ ಗೌಡ್ರ? ಆ ಕ್ರೀಡಾಂಗಣಕ್ಕ ಏನ್ ಜಾಗ ನೀವು ತಗೊಂಡು ಕ್ರೀಡಾಂಗಣಕ್ಕೆ ಹೆಸರಿಟ್ಟಿರಲ್ಲ, ಆ ಜಾಗದ ಇತಿಹಾಸ ಏನಾದ್ರೂ ಗೊತ್ತಾ ನಿಮಗೆ? ಇಲ್ಲಿ ಏನಪ್ಪಾ ಅಂತಂದ್ರ ಆ ಜಾಗಕ್ಕಾಗಿ ನಾವು ತಿಂಗಳುಗಟ್ಟಲೆ ಧರಣಿ ಸತ್ಯಾಗ್ರಹ ಮಾಡಿದ್ದೀವಿ ಇಂಡಿ ನಗರದ ನನ್ನ ಸಮಾಜದ ಬಂಧುಗಳೊಂದಿಗೆ. ಮತ್ತು 27 ದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಈಗೇನ್ ನೀವು ಕ್ರೀಡಾಂಗಣ ಮಾಡಿರಲ್ಲ ಆ ಜಾಗಕ್ಕಾಗಿ. ಬಹುಶಃ ನಿಮಗ ಗೊತ್ತಿರ್ಲಿಕ್ಕಿಲ್ಲ, ಇದು ನಾವು 2007ರಲ್ಲಿ ತಗೊಂಡಂತ ಉತ್ತಾರಿ ಇದು. ಆ ಜಾಗದ್ದು 6 ಎಕರೆ 38 ಗುಂಟೆ ಸರ್ಕಾರಿ ಜಾಗ. ಇದನ್ನ ಯಾವ ಉದ್ದೇಶಕ್ಕಾಗಿ ನಾವು ತಗೊಂಡಿದ್ದೆವು ಅಂದ್ರ ಇಲ್ಲೈತಿ, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ಸಿದ್ಧಾರ್ಥ ನಗರ. ಇವ್ರು ಈಗ ಕ್ರೀಡಾಂಗಣಕ್ಕೆ ಹೆಸರಿಟ್ರ, ನಾವು ಅವಾಗ ಹೆಸರಿಟ್ಟಿದ್ದೆವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ಸಿದ್ಧಾರ್ಥ ನಗರ. ಆ ಏರಿಯಾದ ಹೆಸರು ಗೌಡ್ರಿಗೆ ಗೊತ್ತಿಲ್ಲ, ನಾ ಬಿಜಾಪುರ ಹೊಡಿಯತ್ತಾರ ಬಾಳ ಮಂದಿ. ಅದಕ್ಕೆ ಏರಿಯಾಕ್ ಹೆಸರು ನಾಮಕರಣ ಮಾಡಿದ್ದೇವೆ ನಾವು. ಈಗ ಅದನ್ನ ಸ್ಟಾರ್ಟಿಂಗ್ ನಾವು ಮಾಡದಕ್ರೆ ಈ ತರ ನಾವೊಂದು ಜೆಂಡಾ ಹಚ್ಚಿದ್ದೇವೆ ಆ ಜಾಗದಾಗ. ಇಂಥವೆಲ್ಲ ಸಣ್ಣ ಹುಡುಗರು ಕೂಡಿ ಏನೈತೆ ಇಂಡಿ ನಗರದವ್ರು ನಾವು ಎಲ್ಲರೂ ಕೂಡಿ ಆ ಜಾಗಕ್ಕಾಗಿ ನಾವು ಶ್ರಮ ವಹಿಸಿವಿ. ಮುಖ್ಯವಾಗಿ ಅಂದ್ರೆ ಅಲ್ಲಿ ನಾವು ಕಟ್ಟಡನೂ ಕಟ್ಟಿದ್ದೆವು. ಈಗೇನ್ ನೀವು ಕ್ರೀಡಾಂಗಣ ಮಾಡಿರಲ್ಲ ಗೌಡ್ರ, ಅಲ್ಲಿ ಕಟ್ಟಡನೂ ಕಟ್ಟಿದ್ದೇವೆ ನಾವು. ಯಾಕಂದ್ರೆ ಬಹಳಷ್ಟು ಫೋಟೋಗಳದಾವ, ಕೆಲವೊಂದಿಷ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಈ ಜಾಗಕ್ಕ ಅಂದಿನ ಏನು ಪುರಸಭೆ ಅಧ್ಯಕ್ಷರಾದಂತ ಯಮನಾಜಿ ಸಾಳುಂಕಿ ಅವರು ಕರುಣಾಕರ್ ರೆಡ್ಡಿ ಅವರಿಗೆ ಲೆಟರ್ ಮಾಡ್ತಾರೆ. ಏನತ್ತ, ಈ ಜಾಗ ಈಗ ದಲಿತರಿಗೆ ಒದಗಿಸ್ಕೊಡ್ರಿ ಅಂತ ಹೇಳಿ. ಎಷ್ಟು ಎಕರೆ ಇದು? 6 ಎಕರೆ 38 ಗುಂಟೆ. ಇದಕ್ಕ ಅಂದಿನ ಬಿಜೆಪಿ ಶಾಸಕರು ಮತ್ತು ಇಂದಿನ ಕಾಂಗ್ರೆಸ್ ಶಾಸಕರಾದಂತ ಕಟಕದೊಂಡವರು ಕರುಣಾಕರ್ ರೆಡ್ಡಿ ಅವರಿಗೆ ಲೆಟರ್ ಕೊಡ್ತಾರೆ. ಅದ್ರ ಕಾಫಿ ನಮ್ಮ ಕಡೆ ಇಲ್ಲದು, ಮನೆಯಲ್ಲಿ ಇರ್ಬೋದು. ಆಮೇಲೆ ತಹಸೀಲ್ದಾರ್ ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನ ಹಾಕಿರ್ತಾರೆ. ಅದ್ರ ಬಗ್ಗೆ ನಾವು ಮುಖ್ಯಮಂತ್ರಿ ಅವರಿಗೆ ಬರೆದಿರ್ತೇವೆ, ನಾವು ಜಾಗ ಕಬ್ಜಾ ಮಾಡಿವು, ನಮಗ್ ಜಾಗ ಬೇಕು, ತಹಸೀಲ್ದಾರ್ ಮೇಲೆ ಕ್ರಮ ಕೈಗೊಳ್ತೇವೆ. ಇದ್ಯಾವುದು ಮುಖ್ಯಮಂತ್ರಿಯವರ ಏನು ಇವರು ವಿಶೇಷಾಧಿಕಾರಿ HK ಲಿಂಗರಾಜು ಅವರು ನಮಗೆ ಲೆಟರ್ ಕಳಿಸ್ತಾರೆ ಮುಖ್ಯಮಂತ್ರಿಯವರ ಪರವಾಗಿ. ಈಗ ಗೌಡ್ರು ಹೆಸರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣ ತಿಟ್ರಿ, ಸ್ವಾಗತ ಮಾಡಿದೆವು. ಮುಖ್ಯವಾಗಿ ಗೌಡ್ರ 6 ಎಕರೆ 38 ಗುಂಟೆ ಈಗ ಕೋಟಿಗಟ್ಲೆ ಕಿಮ್ಮತ್ತುಳ್ಳಂತ ಆಸ್ತಿ ಅದು. ಅದನ್ನ ಕಸ್ಕೊಂಡು ನಮಗ್ ಬೆನ್ನಾಗ ಚೂರಿ ಹಾಕ್ಬಿಟ್ರಲ್ರಿ ಗೌಡ್ರ. ನಿಮಗೇನಾದ್ರೂ ದಲಿತರ ಋಣ ಇತ್ತಂದ್ರ ಓಟ್ ಹಾಕ್ಸ್ಕೊಂಡದ್ದು, ದಲಿತರ ಬಗ್ಗೆ ಏನಾದ್ರೂ ನಿಜವಾದ ಕಳಕಳೆ ಮತ್ತು ಬದ್ಧತೆ ಇತ್ತಂದ್ರ ನೀವು ಆ ಜಾಗ ನಮ್ಮ ಸಮಾಜದ ಇಂಡಿ
ಏನು ನಮ್ಮ ಸಮಾಜ ಐತಿ ಅವ್ರಿಗೆ ಒಪ್ಪಿಸ್ಬೇಕು. ಇವು ನೀವು ಡೊಂಗಿತನ ಮಾಡ್ಬೇಡ್ರಿ, ಇವೆಲ್ಲ ನಮಗ್ ಗೊತ್ತಾತವ. ಆ ಜಾಗದ ಚಂದ ಜೀವಂತವಾಗಿದ್ದೀನಿ ನಾ 27 ದಿನ ಉಪವಾಸ ಸತ್ಯಾಗ್ರಹ ಕೂತೀನಿ. ಗೌಡ್ರ ನಮ್ ಕಿವ್ಯಾಗ ಹೂ ಇಡ್ಲಕ್ ಬರ್ಬೇಡ್ರಿ. ನಿಮಗ್ ಏನಾದ್ರೂ ದಲಿತರ ಬಗ್ಗೆ ಕಾಳಜಿ ಇತ್ತು ಅಂದ್ರ, ನಿಮ್ಮಲ್ಲಿ ಬದ್ಧತೆ ಇತ್ತಂದ್ರ, ನಿಮ್ಮ ವಂಶ ಪರಂಪರೆಗತವಾಗಿ ಒಂದ ಏನು ದೊಡ್ಡ ಹೆಸರು ಐತಿ ಅನ್ನೋದು ನಾನು ಕೇಳಿನಿ, ಮಂದಿನ ಓದ್ತಾರ, ಅದನ್ನ ಉಳಿಸ್ಕೋಬೇಕಾಗಿತ್ತು ಅಂದ್ರ ಆ 6 ಎಕರೆ 38 ಗುಂಟೆ ಜಾಗವನ್ನ ನೀವು ನಮ್ಮ ದಲಿತರಿಗೆ ವಾಪಸ್ಬೇಕಲ್ಲಿ. ಇಲ್ಲಿಲ್ಲಪ್ಪ ಅಂತಂದ್ರ ನನಗ ಯಾರೋ ನಮಗ ಅದು ಮಾತಾಡ್ತಾರ ಇದು ಮಾತಾಡ್ತಾರ. ನೀವು ಏನೇ ಇದ್ರು ನೇರವಂತಿಕೆಯಿಂದ ನೇರ ನುಡಿಯಿಂದ ಮಾತಾಡಿದ್ರಿಪ್ಪ ಅಂತ ನಾವು ಉತ್ತರ ಕೊಡ್ತೇವೆ. ಅದಕ್ಕೆ ನೀವು ನೀರಾಜಮಿ ಮುನ್ಗಿಸಿ ದಾನಿ ಕೇಳಿದ್ರ ಆಗಲ್ಲ. ಇನ್ನೊಂದೇನಂದ್ರೆ ಗೌಡ್ರ, ನೀವು ನಾನು ಜೈಲ್ನಾಗಿದ್ದಾಕ್ರ ಸಹಾಯ ಮಾಡೀನಿ ಅಂತ ಹೇಳ್ತೀರಂತ. ನಿಮ್ಗೆ ಶೋಭೆ ತರಂತದ್ದಲ್ಲ. ನೀವು ಒಬ್ಬ ಶಾಸಕರಾಗಿ ದೊಡ್ಡ ವ್ಯಕ್ತಿಯಾಗಿ ಸುಳ್ಳು ಹೇಳೋದು. ನಮ್ಮ ಅಜ್ಜಿ ಹೇಳ್ತಿದ್ರು, ನಾ ಸಣ್ಣ ಇದ್ದಾಕ್ರ, ಸುಳ್ಳು ಹೇಳೋರ್ ಬಾಯಾಗ ಹುಳ ಬೀಳ್ತಾವ ಅಂತ ಹೇಳಿ. ನಮ್ಮಂತ ಹೋರಾಟಗಾರರ ಬಗ್ಗೆ ನೀವು ಸುಳ್ಳು ಹೇಳೋದು ಶೋಭೆ ತರುವುದಲ್ಲ. ನಾ ಜೈಲ್ನಾಗಿದ್ದಾಕ್ರ ಯಾರೇ ನಮಗ್ ಸಹಾಯ ಮಾಡ್ಯಾರಪ್ಪ ಅಂತಂದ್ರ, ಈಗ ನೇರವಾಗಿ ಓಪನ್ ಆಗಿ ಹೇಳ್ತೀನಿ ಕೇಳ್ರಿ. ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು ನನಗ ಸಹಾಯ ಮಾಡ್ಯಾರ. 14 ತಿಂಗಳು 7 ದಿನ ಪ್ರತಿ ದಿನ ನನಗ ಸಹಾಯ ಮಾಡುವಾರ ಯಾರಪ್ಪ ಅಂತಂದ್ರ ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ. ಹೇಳ್ತೀರಲ್ಲ ಯಾರು ಕೊಟ್ಟಾರ ಅವ್ರಿಗೆ ಋಣ ಇರ್ತದೆ ನಮ್ಮ ಮೇಲೆ. ಆದ್ರೆ ನಾ ಎಂದೂ ಹೇಳಿಲ್ಲ ಯಾರು ನಮ್ಗೆ ಸಹಾಯ ಮಾಡುದು ಅಂತ ಹೇಳಿ. ಈಗ ಅದನ್ನ ಹೇಳಿಸ್ಲಕ್ ಹಚ್ಚಿರಿ ನೀವು, ಅದನ್ನ ಅನಿವಾರ್ಯ ಐತಿ, ನಾ ಹೇಳತ್ತೀನಿ. ಇನ್ನೊಂದೇನಪ್ಪಾ ಅಂತಂದ್ರ, ಈ ಜಾಗಕ್ಕ ಫಸ್ಟಿಗೆ ಏನು ನಾವು ಈ ಜೆಂಡಾ ಹಚ್ಚಿದೇವಲ್ಲ, ಈ ಜೆಂಡಾ ಹಚ್ಚಲಕ್ಕ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಿರೇಮಠ ಅನ್ನೋರು ಇಷ್ಟ ನಮಗೊಂದ ಚೀಲ ಸಿಮೆಂಟ್ ಇಸ್ಕೊಡ್ತಾರ. ಅವಾಗ 130 ರೂಪಾಯಿ ಚೀಲ. ಅವ್ರೇ ನಮ್ ಜಾತಿಯವರಲ್ಲ, ಈಗನು ಡ್ಯೂಟಿ ಮಾಡ್ಲತ್ತಿರ. ಅವ್ರು ಸಣ್ಣವ್ರು ಇದ್ರು, ಅವಾಗೆ ಫಸ್ಟ್ ಜಾಯ್ನ್ ಆಗಿದ್ರು. ಆಮೇಲೆ ಈ ಜಾಗಕ್ಕ 6 ಎಕರೆ 38 ಗುಂಟೆಕ್ಕ ಕಂಪ್ಲೀಟ್ ಪೋಲ್ ಹಾಕಿಸ್ತೇವಲ್ಲ. ಇವು ಕಂಬಗಳೇನ್ ನಡೆಸಿವಲ್ಲ, ಈ ಕಂಬಗಳು ಇವಕ್ಕ ರಾಜಶೇಖರ್ ಹೆಡ್ಡಾಳಿ ಅವರು ನಮಗ ಸಹಾಯ ಮಾಡ್ತಾರೆ. ಮತ್ತು ಆ ಬೋರ್ಡ್ ನಾವೇನ್ ಕುಂದ್ರಿಸಿವಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ಅಂತೇಳಿ, ಇದಕ್ಕ ರುದ್ರವಾಡಿ ಅಂತೇಳಿ ಇಂಜಿನಿಯರ್ ಸಹಾಯ ಮಾಡಿರ್ತಾರೆ. ಯಾಕಂದ್ರೆ ಅನಿವಾರ್ಯ ಐತಿ ಈಗ. ಯಾಕಂದ್ರೆ ಗೌಡ್ರು ನೀವು ಸುಳ್ಳಿ ಗೌಡ್ಕಿದಾಗ ನಮ್ಮಂತವ್ರಿಗೆ ಹೋರಾಟಗಾರರ ಬಗ್ಗೆ ಸುಳ್ಳು ಹೇಳ್ಬೇಡ್ರಿ. ಮತ್ತ ನಿಮಗ್ ಏನಾದ್ರೂ ಸ್ವಲ್ಪರೇ ನಿಂಬಲ್ಲಿ ಏನ್ರಿ ಉಳಿದಿತ್ತಪ್ಪ ಅಂತಂದ್ರೆ, ಅದು ಜಾಗಕ್ಕಾಗಿ ನಾವು 2007ರಿಂದ ಇಲ್ಲಿವರೆಗೆ ಹೋರಾಟ ಮಾಡ್ಕೊಂಡ್ ಬಂದೀವಿ. ಆ ಜಾಗಕ್ಕ ನಮಗ ನಾವು ಉಪವಾಸ ಸತ್ಯಾಗ್ರಹ ಕೂತಕ್ರ ಅಂದಿನ ಸಂಸದರಾದ ರಮೇಶ್ ಜಿಗಜಿಣಗಿ ಅವರು, ಡಾಕ್ಟರ್ ಸಾರ್ವಭೌಮ ಬಗಲಿ ಅವರು ಅಲ್ಲಿ ನಮ್ಮ ಧರಣಿ ಸ್ಥಳಕ್ಕ, ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಬಂದು ನಮ್ಮನ್ನು ಬೆಂಬಲ ಸೂಚಿಸಿದಾರ. ನಾವ್ ಇಷ್ಟೆಲ್ಲಾ ಶ್ರಮ ಪಟ್ಟು ದಲಿತರು ನಾವು ಹೋರಾಟ ಮಾಡಿ ಅದನ್ನ ಜಾಗ ನಾವು ತಗೊಂಡು ಅಲ್ಲಿ ಏನ್ ಮಾಡಬೇಕಂದ್ರೆ ಬರೇ ಬುದ್ಧ ಯಾರಲ್ಲ, ಅಲ್ಲಿ ಈ ಏನ ದಲಿತ ಬಡ ಮಕ್ಕಳು ಇರ್ತಾವ ಅವರಿಗೆ ಉಚಿತವಾದ ಶಿಕ್ಷಣ ಮತ್ತು ವಸತಿ ಊಟದ ವ್ಯವಸ್ಥೆ ಮಾಡುವಂತ ಕೆಲಸ ನಾವು ಇಂಡಿ ನಗರದ ಮತ್ತು ಇಂಡಿ ಭಾಗದ ದಲಿತರ ಒಂದು ಆಶೆಯಾಗಿತ್ತು, ಆಕಾಂಕ್ಷೆಯಾಗಿತ್ತು, ಉದ್ದೇಶವಾಗಿತ್ತು. ಅದನ್ನ ನಾವು ಸಂಪೂರ್ಣವಾಗಿ ಪೂರ್ಣಗೊಳಿಸ್ತಿದ್ದೇವೆ. ಅದ್ರ ಮ್ಯಾಲ ನೀವೇನು ತಣ್ಣೀರ್ ಹರಿಸ್ದಂಗ್ ಮಾಡಿಬಿಟ್ರಿ ಗೌಡ್ರ. ಅದಕ್ಕ ನೀವು ನಮಗ ಆ ಜಾಗ ನಿಂಬಲ್ಲಿ ಏನಾದ್ರೂ ಸ್ವಲ್ಪ ಉಳ್ದಿತ್ತಂದ್ರ ನೀವು ಆ ಜಾಗವನ್ನ ನಮ್ಮ ದಲಿತರಿಗೆ, ಅಲ್ಲಿ ನಮ್ಮ ಸಮಾಜ ಐತೆ ಅಲ್ಲೇ ನನ್ನ ಮನೇನು ಕಟ್ಕೊಳ್ಳಲ್ಲ, ಅವ್ರನ್ನ ಏನ್ ನಮ್ಮ ಸಮಾಜದವ್ರು ಕಟ್ಕೊಳ್ಳಲ್ಲ. ಸಮಾಜಕ್ಕಾಗಿ ಉಳಿತದ. ಸುಮ್ಮನೆ ಅಲ್ಲಿ ಇಲ್ಲಿ ಗಾರ್ಡನ್ ಜಾಗ ತೋರ್ಸು, ಇದು ತೋರ್ಸು, ಅನಧಿಕೃತ. ಅದು ಅಧಿಕೃತ ಅಲ್ಲ. ಗಾರ್ಡನ್ ಜಾಗಪ್ಪ ಅಂತಂದ್ರೆ ಹಾರ್ಟ್ ಆಫ್ ಸಿಟಿ, ಉಸಿರಾಟಕ್ಕ ಇದ್ದಂತ ಜಾಗ ಒಯ್ದು ಅಲ್ಲಿ ಆ ದಲಿತರಿಗೆ ಜಾಗ ಕೊಟ್ಟು ಅದನ್ನ ಬಿಲ್ಡಿಂಗ್ ಮಾಡ್ತೀನಿಪ್ಪ ಅಂತಂದ್ರೆ ಇದು ಮೂರ್ಖತನದ ಪರಮಾವಧಿ ಆಗ್ತದ. ಅದಕ್ಕ ಸ್ವಲ್ಪ ಏನಾದ್ರೂ ಇದ್ರೆ ನಿಮ್ಮಲ್ಲಿ ಒಳ್ಳೆ ವಿಚಾರಗಳಿದ್ರೆ ಇದನ್ನ ಕೊಡ್ಬೇಕಂತ ಹೇಳಿ ಮಾನ್ಯ ಶಾಸಕರಲ್ಲಿ ನನ್ನ ಮನವಿ. ಜಾಗ
ಈ ಜಾಗ ಸರ್ವೆ ನಂಬರ್ 587 ಸರ್ವೆ ನಂಬರ್ ಸರ್ಕಾರಿ ಜಮೀನು. ಇದನ್ನ ನಾವು ಬುದ್ಧ ವಿಹಾರ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ಅಂತೇಳಿ ಹೆಸರಿಟ್ಟು ಅಲ್ಲಿ ಬೋರ್ಡ್ ಹಚ್ಚಿ ಆ ಏರಿಯಾದ ಹೆಸರು ಸಿದ್ಧಾರ್ಥ ನಗರ ಅಂತೇಳಿ ನಾವು ನಾಮಕರಣ ಮಾಡಿ ಅಲ್ಲಿ ನಾವು ಕಟ್ಟಡ ಕಟ್ಲಕ್ಕ ಪಾಯಾಗಿ ಎಲ್ಲ ಅಡ್ಡಿ ಕಟ್ಟಡ ಗಿಟ್ಟಡ ಎಲ್ಲ ಕಟ್ಟಿದೀವಿ ನಾವು. ಅದನ್ನ ಈಗ ಇವ್ರು ಏನ್ ಮಾಡ್ಯಾರ ಗೌಡ್ರು ಅಂಬೇಡ್ಕರ್ ಸ್ಟೇಡಿಯಂ ಅಂತೇಳಿ ಈಗ ಮೊದಲ ತಾಲೂಕಾ ಕ್ರೀಡಾಂಗಣ ಅಂತೇಳಿ ಮಾಡಿದ್ರು, ಈಗ ಅಂಬೇಡ್ಕರ್ ಅವ್ರ ಹೆಸರಿಟ್ರು. ಯಾವ ಉದ್ದೇಶಕ್ಕಪ್ಪ ಅಂತಂದ್ರ ಆ ಜಾಗ ದಲಿತರಿಗೆ ಸೇರ್ಬಾರದು ಅನ್ನೋ ಒಂದು ದಲಿತರಿಗೆ ಹೋಗ್ಬಾರದು ಅದೊಂದು ಕೆಟ್ಟ ಉದ್ದೇಶದಿಂದ ಅದಕ್ಕ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಟ್ಟು ನಾವ್ ಮೊದಲೇ ಇಟ್ಟಿವಲ್ಲ, ನೀ ಕಣ ತೆರಕಿಂತ ಮೊದಲೇ ಇಟ್ಟಿವ್ರಿ ಗೌಡ್ರು ನಾವು. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ವಿಹಾರ ಸಿದ್ಧಾರ್ಥ ನಗರ ಇಂಡಿ ಇದ್ರಾಗ ಐತಲ್ಲ ಕ್ಲಿಯರ್ ಕಾಣಿಸ್ತೈತಿ. ಆದ್ರ ಈಗ ಅವ್ರ ಗೌಡ್ರು ಏನ್ ಮಾಡ್ಬಿಟ್ರ ಅದಕ್ಕೆ ಅಂಬೇಡ್ಕರ್ ಅವ್ರ ಹೆಸರು ಇಟ್ರ ಸ್ವಾಗತ ಮಾಡ್ತೇವೆ ನಾವು, ಇಲ್ಲ ಆದ್ರೆ ಜಾಗ ನಮ್ಮದದು, ನಮಗ್ ಸೇರಿದ್ದದು. ನಾ 1929 ಹಿಡ್ಕೊಂಡು ಅದ್ರದ್ದು ಮತ್ತು ಉತಾರಿಗಳನ್ನ ತೆಗೆಸ್ಕೊಂಡಿನಿ. ಅದು ಮುಂದೆ ಸರ್ಕಾರ ಇದ್ದದ್ದು ಅದು ಪಟ್ಟಣ ಪಂಚಾಯತಿಗೆ ಎಂಡಿಗೆ ಹೋಯ್ತು. ಮುಂದಿದ್ರೆ ಆ ಸರ್ಕಾರಿ ಜಮೀನ್ ನಾವು ಕಬ್ಜಾ ಮಾಡಿದೆವು, ನಮ್ಮ ಮೇಲೆ ಕೇಸ್ಗಳಾದವು. ನಮ್ಮ ಒಂದಿಷ್ಟು ಬಹಳ ಜನರ ಮೇಲೆ ಕೇಸ್ಗಳಾದವು. ನಾವು ಕೇಸ್ಗಳನ್ನ ಎದುರಿಸಿದೆವು, ಬಿಡುಗಡೆ ಆದೆವು, ಬರೋಬರ್ ಐತೆ. ಆದ್ರೆ ಈಗ ಜಾಗನೇ ನುಂಗಿ ಕೂತಾರ ಗೌಡ್ರು. ನಮ್ಮ ಬಡ ಮಕ್ಕಳು ಅಲ್ಲಿ ಉಚಿತವಾಗಿ ಶಿಕ್ಷಣ, ಊಟ, ವಸತಿ, ಶಿಕ್ಷಣ ಮತ್ತು ಬಾಬಾ ಸಾಹೇಬರು ಈಗ ನಮಗ್ ಧರ್ಮ ಕೊಟ್ಟಿದ್ದಾರ, ಬೌದ್ಧ ಧರ್ಮ, ಅದರದ್ದು ಪಾಲನೆಯನ್ನ ಮಾಡೋದು, ಪೋಷಣೆಯನ್ನು ಮಾಡೋದು, ಅದನ್ನ ಬೆಳೆಸೋದು ಕೆಲಸ ಅಲ್ಲಿ ಚಟುವಟಿಕೆಗಳು ಇದ್ದು ಅಂತದ್ದು ಮೇನ್ ಜಾಗ ಅದು ಸದ್ಯ ಇಂಡಿಯಾಗ. ಈ ಕ್ರೀಡಾಂಗಣ ಮಾಡ್ರಿ ಗೌಡ್ರ, ನಮ್ಗನ್ ಗೊತ್ತದ, ನಿಮ್ಗನ್ ಗೊತ್ತೈತಿ. ಆದ್ರೆ ಅಂತ ಮೇನ್ ಜಾಗ ನಮಗ್ ತಸ್ಕೊಂಡು ಎಲ್ಲರ ಗಾರ್ಡನ್ ಜಾಗ ಕೊಡೋದು, ಅದು ಕೊಡೋದು, ಇದು ಕೊಡೋದು, ಈಗ ನಾಟಕೀಯವಾಗಿ ಇವೆಲ್ಲ ಮಾಡ್ಲಕ್ ಹೋಗ್ಬೇಡ್ರಿ. ನಿಮಗ್ ಏನಾದ್ರೂ ಕಳಕಳಿ ದಲಿತರ ಬಗ್ಗೆ ಬದ್ಧತೆ ಅನ್ನೋದು ಇತ್ತು ಅಂದ್ರೆ ನೀವು ನಮಗ ಆ ಜಾಗ ಕೊಡ್ಬೇಕು ಅಷ್ಟೇ. ಈಗ ನೀವು ಬಾಬಾ ಸಾಹೇಬ್ರ ಹೆಸರು ಕ್ರೀಡಾಂಗಣಕ್ಕೆ ಇಟ್ಟಿದೆವು ಅಂತಂದ್ರೆ ನಾವೇನ್ ವಿರೋಧ ಮಾಡ್ತಿತ್ತು ಅಂದ್ರೆ ಇಲ್ಲ, ನೀವ್ ಇಡಕ್ಕಿಂತ ಮೊದಲೇ ಇಟ್ಟಿವಲ್ಲ ನಾವ್ ಹೆಸರು. ಇಲ್ಲಿ ನಮ್ಮ ಫೋಟೋ ಕಾಪಿಗಳು ಅದಾವ. ಪಾಪ ಮಕ್ಕಳು ಈಗ ಅಲ್ಲಿ ಹೋರಾಟ ಮಾಡಿ ಅಲ್ಲೇನ್ ಜಾಗಕ್ಕಾಗಿ ಇದ್ರಲ್ಲ ಹುಡುಗರು, ಅವ್ರಿಗೆ ಯುವಕರಾಗಿದ್ದಾರೆ. ಈಗ ಬಹುಶಃ ಇವೆಲ್ಲ ಮಕ್ಕಳು ಇವೆಲ್ಲ ಇಂಡಿವಿ, ಲೋಕಲ್ ಇಂಡಿವಿ, ಮತ್ ಬೇರೆ ಯಾರು ಅಲ್ಲ. ಇವರೆಲ್ಲ ದೊಡ್ಡವ್ರ ಅದಾರ. ಈಗ ನೋಡ್ರಿ ಸಣ್ಣ ಸಣ್ಣ ಹುಡುಗರು ಅದಾವ ಇವ್ರೆಲ್ಲ. ಈಗ ಇವ್ರೇ ನಮ್ಮ ಸಮಾಜ. ಈಗ ಅಲ್ಲಿ ಇನ್ನೂ ಹಿರಿಯರ್ನು ಇರ್ತಾರ. ಒಪ್ಪಿಸ್ರಿ ಇವ್ರಿಗೆಲ್ಲರಿಗೆ. ಯಾರು ಗೌಡ್ರ ನಿಮ್ಮಲ್ಲಿ ಏನಾದ್ರು ಒಂದು ದಲಿತರ ಬಗ್ಗೆ ಕಳಕಳಿ ಅನ್ನೋದಿತ್ತಂದ್ರ ಒಪ್ಪಿಸ್ಬೇಕು. ನೀವ್ ಇಂತ ಮೋಸಗಿರಿ ಮಾಡ್ಬೇಡ್ರಿ. ಇನ್ನೊಂದು ನಾ ಕೊನೆಯದಾಗಿ ಏನ್ ಹೇಳ ಬಯಸ್ತೀನಿ ಅಂದ್ರ, ನಮ್ ಬಗ್ಗೆ ಬಹಳ ಅಪಪ್ರಚಾರಗಳನ್ನ ಮಾಡುವಂತ ಕೆಲಸ ನಡೀತದ, ಮಾಡಲ್ರಿ, ನಮ್ಗೇನಾಗಲ್ಲ ಅದು. ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಮಾತು ಹೇಳ್ಯಾರ, ನಿನ್ನ ಸ್ವಾಭಿಮಾನಕ್ಕ ಅಥವಾ ನಿಮ್ಮ ಸ್ವಾಭಿಮಾನಕ್ಕ ಧಕ್ಕೆ ಬಂದಲ್ಲಿ ಅಥವಾ ಧಕ್ಕೆ ಮಾಡದಂತವ್ರ ಬಲ್ಲಿ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬತ್ತಪ್ಪ ಅಂದ್ರ ಅಲ್ಲಿ ಆ ಕಡೆ ಮುಖ ಮಾಡಿನೂ ನೀವು ಚಪ್ಪಲ್ ಬಿಡ್ಬೇಡ್ರಿ ಅಂತ ಹೇಳಿ ಬಾಬಾ ಸಾಹೇಬ್ ಹೇಳ್ಯಾರ. ಆ ಸಿದ್ಧಾಂತದ ಮೇಲೆ ನಾವು ನಡೆಯೋರಿದ್ದೇವೆ. ನೀವೇನ್ರಿ ಬೇರೆದವ್ರು ಹಂಗ ನಮಗೆ ತಿಳ್ಕೊಳಕ್ ಹೋಗ್ಬೇಡ್ರಿ ಅನ್ನೋದೊಂದು ಮಾತು ನಿಮಗೆ ನಾ ಹೇಳ್ತೀನಿ. ಮುಗಿತು, ಮತ್ತೇನ್ ಹೇಳಿದ್ರಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.